ರೈಟ್. ಸೊ ಯಾರ್ಯಾರು ಡಿ ಸಿ ಎಂ ಪರವಾಗಿರ್ತಾರೋ ಅವರೆಲ್ಲರೂ ಕೂಡ ಇದೇ ರೀತಿ ಅಭಿಪ್ರಾಯ. ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಭಯಕ್ಕೆ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಾಂಗ್ರೆಸ್ನ MLC ರವಿ ಹೇಳಿಕೆ, ಅವರು ಕೂಡ ಹೋಗಿದ್ರು ಡೆಲ್ಲಿಗೆ. ಡಿ ಕೆ ಶಿ ಸಿಎಂ ಮಾಡೋದಕ್ಕೆ ಒತ್ತಡ ಹೇರಲು ನಾವು ದೆಹಲಿಗೆ ಹೋಗಿಲ್ಲ, ಹೈಕಮಾಂಡ್ ಸದ್ಯದಲ್ಲೇ ತೀರ್ಮಾನವನ್ನ ಮಾಡುತ್ತೆ ಅಂತ ರವಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಬಯಕೆ ಇದೆ. ನೋಡಿ, ಅಲ್ಲಿಂದ ಬಂದವರೆಲ್ಲರೂ ಕೂಡ, ಡೆಲ್ಲಿಯಿಂದ ಬಂದವರೆಲ್ಲರೂ ಕೂಡ ಡಿ ಕೆ ಪರನೇ ಬ್ಯಾಟ್ ಬೀಸ್ತಾ ಇದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ರವಿ ಅವರು ಇವತ್ತು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ದೆಹಲಿಗೆ ಹೋಗಿದ್ದು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಬೇಕು ಅನ್ನೋಂಥ ಒತ್ತಡವನ್ನು ಹೇರಲಿಕ್ಕೆ ತಾವೆಲ್ಲ ಶಾಸಕರ ಗುಂಪನ್ನು ಕಟ್ಕೊಂಡು ಹೋಗಿದ್ರು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಸರ್ ತಮ್ಮ ಪ್ರತಿಕ್ರಿಯೆ? ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಒತ್ತಡ ಇರಲಿಕ್ಕೆ ಹೈಕಮಾಂಡ್ಗೆ ನಾವೇನು ಹೋಗಿರಲಿಲ್ಲ. ನಮ್ಮದೇ ಆದಂಥ ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ಹೋಗಿದ್ದು. ವಿಶೇಷವಾಗಿ ನಾನು ಯಾವ ರೀತಿಯಾಗಿ ಇಲ್ಲೇನಾದ್ರು ಬದಲಾವಣೆಗೆ ಅವಕಾಶ ಇದ್ದರೆ, ನಮ್ಮ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಾಲಕೃಷ್ಣ 5 ಬಾರಿ ಶಾಸಕರಾಗಿದ್ದಾರೆ, ಹಿರಿಯರಿದ್ದಾರೆ, ಅವ್ರಿಗೂ ಮಂತ್ರಿ ಸ್ಥಾನ ಕೊಡಲಿ ಅಂತೇಳಿ ನಮ್ಮ ಪಾರ್ಲಿಮೆಂಟ್ ವ್ಯಾಪ್ತಿಯಲ್ಲಿ ನನ್ನೊಟ್ಟಿಗೆ ಯುವ ಕಾಂಗ್ರೆಸ್ನಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಶಿವಣ್ಣ ಇದ್ದಾರೆ. ಆ ಶಿವಣ್ಣ ಅವ್ರಿಗೆ, ಆನೇಕಲ್ನ ಶಿವಣ್ಣ ಅವ್ರಿಗೂ ಕೂಡ ಒಂದು ಮಂತ್ರಿ ಸ್ಥಾನ ಕೊಡಲಿ ಅಂತಕ್ಕಂಥ ಸಂದರ್ಭದಲ್ಲಿ ಆ ಮುಖಂಡರುಗಳನ್ನ ಭೇಟಿಯಾಗಿ ಅವರೆಲ್ಲ ಒಂದು ಮನವಿ ಮಾಡ್ಕೊಳ್ಳೋಕ್ಕೆ ನಾವು ಶರತ್ ಅವರು ತಮ್ಮ ಜೊತೆ ಬಂದಿದ್ರು, ಅವರು ಮಂತ್ರಿ ಸ್ಥಾನ ಬೇಕು ಅಂತ ಬಂದಿದ್ದೀವಿ ಅನ್ನೋ ಮಾತು ಹೇಳಿದರು. ಶರತ್ ಅವ್ರದ್ದು ಸಹಜವಾದಂಥ ಬಯಕೆ ಅಲ್ವಾ. ಶರತ್ ಅವರು 2ನೇ ಬಾರಿ MLA ಆಗಿದ್ದಾರೆ, ಸಕ್ರಿಯರಾಗಿದ್ದಾರೆ. ಶರತ್ ಅವ್ರಿಗೆ ಮಂತ್ರಿ ಆಗಲಿಕ್ಕೆ ಎಲ್ಲ ರೀತಿಯಾದಂಥ ಯೋಗ್ಯತೆ ಇದೆ, ಅನುಭವ ಇದೆ. ಅವ್ರಿಗೂ ಅವಕಾಶ ಸಿಕ್ಕಲಿ ಅಂತಕ್ಕಂಥದ್ದು ಸಂದರ್ಭ ಬಂದಾಗ ನಾವು ಕೇಳ್ತೇವೆ. ಮಂತ್ರಿ ಸ್ಥಾನದ ಬೇಡಿಕೆಯನ್ನು ಇಡೋದಕ್ಕೆ ಹೋಗಿದ್ರಿ ಅನ್ನೋಂಥ ಮಾತು ಅದೇ ಸಹಜ. ಅದೇ ಪರಿಸ್ಥಿತಿಯಲ್ಲಿ ಡಿ ಕೆ ಶಿ ಅವರು ಸಿಎಂ ಮಾಡಬೇಕು ಅನ್ನೋ ಕೂಗು ಇದೆಯಲ್ಲ, ಅದನ್ನು ಕೇಳಿಲ್ವಾ? ಇಡೀ ರಾಜ್ಯದಲ್ಲಿ ಸಹಜವಾಗಿ ಶಿವಕುಮಾರ್ ಅವರನ್ನು ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಬಯಕೆ ಭಾಳಷ್ಟು ಜನಗಳಲ್ಲಿದೆ. ಆಗಬೇಕು ಅಂತಕ್ಕಂಥದ್ದು 2 ವರ್ಷ ಆಯಿತು, ಆಗಬೇಕು ಅಂತಕ್ಕಂಥ ಸಹಜವಾದಂಥ ಆಸೆ ಇದೆ. ಅದನ್ನು ಹೈಕಮಾಂಡು ಹಾಗೂ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಇನ್ನಿತರ ಮುಖಂಡರುಗಳು, ಪಕ್ಷದ ಶಾಸಕರೆಲ್ಲ ಸೇರಿ ಆ ಒಂದು ತೀರ್ಮಾನ ಕೂಡ ಮಾಡ್ತಾರೆ ಸದ್ಯದಲ್ಲೇ ಅಂತಕ್ಕಂಥ ಒಂದು ಆಸೆ, ಭರವಸೆ ನಮ್ಮಲ್ಲಿದೆ. ಸದ್ಯದಲ್ಲೇ ಅಂತಂದರೆ ಬೇಗ ಯಾವ